ನಮಸ್ತೆ ಎಲ್ಲರಿಗೂ. ಆಯುರ್ ಆಕ್ಯುಪ್ರೆಷರ್ ಹೀಲಿಂಗ್ನಿಂದ ಹೀಲರ್ ಸುರೇಶ್ ಉಡುಪಿ. ಇವತ್ತಿನ ವಿಷಯ ಏನೆಂದರೆ ರಕ್ತದೊತ್ತಡ ಅಂದರೆ ಬಿಪಿ. ಈ ಬಿಪಿಯು ನಮಗೆ ಮಾನಸಿಕ ಒತ್ತಡ, ಸ್ಟ್ರೆಸ್, ಉದ್ಯೋಗ ಹಾಗೂ ಅತಿಯಾದ ಉಷ್ಣಾಹಾರ ಪದಾರ್ಥ ಸೇವಿಸುವುದರಿಂದ ನಮಗೆ ಬರುತ್ತದೆ. ಇದನ್ನು ನಾವು ಇವತ್ತು ಕಲರ್ ಥೆರಪಿ, ಆಹಾರ ಪದ್ಧತಿ ಹಾಗೂ ಮುದ್ರಾ ಯೋಗದಿಂದ ಹೇಗೆ ನಾವು ಬಿಪಿ ರಕ್ತದೊತ್ತಡವನ್ನು ನಿಯಂತ್ರಣಗೊಳಿಸುವುದನ್ನು ಇವತ್ತು ನೋಡೋಣ ಬನ್ನಿ. ಈ ಡಾರ್ಕ್ ಬ್ಲೂ ಬಣ್ಣವನ್ನು ನಾವು ಈ ತರ, ಇದು ಥಂಬ್ ರಿಫ್ಲೆಕ್ಸ್ ಬರ್ತದೆ ನಮ್ಮ ಎಡಗೈಯ ಹೆಬ್ಬೆರಳಿನಲ್ಲಿ. ಈ ಎಡಗೈಯ ಹೆಬ್ಬೆರಳಿನಲ್ಲಿ ನಾವು ಈ ತರ ಹಚ್ಚಬೇಕು. ಇಲ್ಲಿ ಈ ತರ ಹಚ್ಚಬೇಕು. ಅದೇ ತರ ನಾವು ಮೇಲ್ಗಡೆ ಬ್ರೈನ್ ರಿಫ್ಲೆಕ್ಸ್ ಕೂಡ ಈ ತರ ಹಚ್ಚಬೇಕು. ಹೀಗೆ ಈ ಪಿಂಕ್ ಬಣ್ಣವನ್ನು ನಾವು ಇಲ್ಲಿ ಮಧ್ಯ ಬೆರಳಿನ ಈ ತರ ನೋಡಿ, ಈ ತರ ಬ್ರೈನ್ ರಿಫ್ಲೆಕ್ಸ್ ಹಚ್ಚಬೇಕು. ಈ ತರ ಓಕೆ. ಇದನ್ನು ನಾವು ದಿನನಿತ್ಯ ಹಚ್ಚಬೇಕು, ಒಂದು ದಿವಸ ಹಚ್ಚಿ ನಿಲ್ಲಿಸುವುದಲ್ಲ. ಇದರ ನಂತರ ನಾವು ಆಹಾರದಲ್ಲಿ ಯಾವ ತರ ನಾವು ಬಿಪಿಯನ್ನು ನಿಯಂತ್ರಣ ತರುವುದನ್ನು ನೋಡುವುದಾದರೆ, ನಾವು ದಿನನಿತ್ಯ ಒಂದು ಹಸಿ ಬೆಂಡೆಕಾಯಿಯನ್ನ, ಎಳತ್ತು ಬೆಂಡೆಕಾಯಿಯನ್ನ 1 ತಿಂಗಳ ಕಾಲ ಸೇವಿಸಬೇಕು. ಇದರಿಂದ ಕೂಡ ನಮ್ಮ ಬಿಪಿಯು ನಿಯಂತ್ರಣಕ್ಕೆ ಬರುತ್ತದೆ. ಹಾಗೆ ನಾವು ಮುದ್ರಾ ಯೋಗದಿಂದ ಯಾವ ತರ ಬಿಪಿಯನ್ನು ಸಮತೋಲನಕ್ಕೆ ತರುವುದೆಂದು ಇವತ್ತು ನೋಡುವ. ಇಲ್ಲಿ ನೋಡಿ, ಈ ತರ ನಾವು ಮಧ್ಯದ 2 ಬೆರಳನ್ನು ಈ ತರ ಮಡಚಬೇಕು. ಈ ತರ ನಾವು ಬೆಳಿಗ್ಗೆ 15 ನಿಮಿಷ, ರಾತ್ರಿ 15 ನಿಮಿಷ, ಅಂದ್ರೆ ಸಾಯಂಕಾಲ ಸಂಜೆ ಹೊತ್ತಿಗೆ ದಿನದಲ್ಲಿ 2 ಬಾರಿ ಈ ತರ ಮುದ್ರವನ್ನು ನಾವು ಈ ತರ ಬೇಕಾದ್ರೆ ಮಾಡಬಹುದು, ನಿಮ್ಗೆ ಅನುಕೂಲ ಇದ್ದ ಹಾಗೆ. ಇಲ್ಲ ಈ ತರ ಬೇಕಾದ್ರೆ ಹಿಡ್ಕೊಳ್ಬಹುದು. 2 ಕೈಯಲ್ಲಿ ಮಾಡಬೇಕು ಮುದ್ರ ಮಾಡುವಾಗ. ಹೀಗೆ ನಾವು ಮುದ್ರವನ್ನು ಮಾಡುವುದರಿಂದ, ಅದರ ಜೊತೆ ಕಲರ್ ಥೆರಪಿ, ಅದರ ಜೊತೆಗೆ ನಾವು ಆಹಾರ ಪದ್ಧತಿಯಲ್ಲಿ ಕೂಡ ನಾವು ಮಾಡಿದಾಗ ನಮ್ಮ ಬಿಪಿಯು ನಿಯಂತ್ರಣಕ್ಕೆ ಬರುತ್ತದೆ. ನಮ್ಮ ಆಹಾರವನ್ನೇ ನಾವು ಔಷಧವನ್ನಾಗಿ ಮಾಡಿಕೊಳ್ಳಬೇಕು, ಅಲ್ಲದೆ ನಾವು ಔಷಧಿಯನ್ನ ಆಹಾರವನ್ನೇ ಮಾಡಿಕೊಳ್ಳಬಾರದು. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.